ನಮಸ್ಕಾರ. ಈ ದಿನ ನಾವು ಸಹಾಯ ಮತ್ತು ಸಾರ್ಥಕತೆ ಬಗ್ಗೆ ಮಾತಾಡೋಣ. ನಾವು ನಮ್ಮ ಜೀವನದಲ್ಲಿ ನೋಡ್ತೇವೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ, ತೊಂದರೆಯಲ್ಲಿದ್ದಾರೆ ಅಂದರೆ ತಕ್ಷಣ ಸಹಾಯ ಮಾಡಬೇಕೆನ್ನುವ ಮನೋಭಾವ ನಮ್ಮಲ್ಲಿ ಅದು ಸಹಜವೂ ಕೂಡ. ಏಕೆಂದರೆ ನಾವು ಮಾನವೀಯ ಗುಣವುಳ್ಳಂಥ ವ್ಯಕ್ತಿಗಳಾಗಿದ್ದೇವೆ. ಪರಿಚಿತರಿರಲಿ ಅಪರಿಚಿತರಿರಲಿ ಕಷ್ಟದಲ್ಲಿದ್ದರೆ ಸಹಾಯ ಮಾಡುವ ಮನೋಭಾವ ಒಳ್ಳೆಯದು. ಅದು ನಮ್ಮ ಮುಂದಿನ ಜೀವನಕ್ಕೆ ಮತ್ತು ಸಮಾಜದ ಆರೋಗ್ಯಕ್ಕೆ ತುಂಬಾ ಅವಶ್ಯಕ. ಸಹಾಯ ಎಂಥ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ನಾವು ಕೆಲವೊಂದು ಬಾರಿ ಏನಾಗ್ತದಂದ್ರೆ ಸಹಾಯ ಮಾಡಬೇಕು ಅಂತೇಳಿ ಮಾಡ್ತೇವೆ, ತೋರ್ಪಡೆಗಾಗಿ ಸಹಾಯ ಮಾಡ್ತೇವೆ, ಪುಣ್ಯದ ಗಳಿಕೆಗಾಗಿ ಸಹಾಯ ಮಾಡ್ತೇವೆ. ದೇವಸ್ಥಾನಗಳನ್ನು ನೋಡಿದಾಗ, ಬಸ್ ನಿಲ್ದಾಣಗಳನ್ನು ನೋಡಿದಾಗ, ರೈಲು ನಿಲ್ದಾಣಗಳಲ್ಲಿ ನೋಡಿದಾಗ, ಮಾರುಕಟ್ಟೆಯಲ್ಲಿ ನೋಡಿದಾಗ ಅನೇಕ ಭಿಕ್ಷುಕರಿಗೆ ನಾವು ಧನ ಸಹಾಯವನ್ನು ಮಾಡ್ತೇವೆ. ಆದರೆ ಆ ಭಿಕ್ಷುಕರಿಗೆ ಅದರ ಅವಶ್ಯಕತೆ ಎಷ್ಟಿದೆಯೋ ಏನು ನಮಗೆ ಗೊತ್ತಿಲ್ಲ. ಇಲ್ಲಿ ನನ್ನ ಒಂದು ಅಭಿಪ್ರಾಯ ಏನೆಂದರೆ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಸಹಾಯವನ್ನು ಮಾಡಬೇಕು, ಅನಾವಶ್ಯಕವಾಗಿ ಸಹಾಯವನ್ನು ಮಾಡಬಾರದು ಅಷ್ಟೇ. ಮುಂದಿನ ಭವಿಷ್ಯದ ಒಂದು ಯೋಜನೆ ಇಟ್ಟುಕೊಂಡು, ನಮ್ಮ ಲಾಭದ ಒಂದು ವಿಚಾರ ಇಟ್ಟುಕೊಂಡು ಸಹಾಯವನ್ನು ಮಾಡಬಾರದು. ಇಲ್ಲಿ ಉದಾಹರಣೆಗಾಗಿ ಹೇಳಬೇಕಾದ್ರೆ, ನಾವು ಒಂದು ಬಸ್ಸಿನಲ್ಲಿ ಪ್ರಯಾಣಿಸ್ತಿದ್ದಾಗ ನಮ್ಮ ಹತ್ರ ನೀರಿನ ಬಾಟಲಿ ಇಟ್ಕೊಳ್ರಿ. ಪಕ್ಕದ ಸೀಟ್ನಲ್ಲಿ ಒಂದು ಮಗು ಬಾಯಾರಿಕೆಯಿಂದ ಅಳ್ತಾ ಇರ್ತದೆ. ತಕ್ಷಣ ನಮ್ಮ ನೀರಿನ ಬಾಟಲಿಯನ್ನು ನಮ್ಮ ಮಗುವಿಗೆ ನೀಡಿದರೆ ಅದು ಸಹಾಯ. ನಾವು ಊಟ ಮಾಡುವ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋದಾಗ, ಎಲ್ಲೋ ನೋಡಿದಾಗ ಬುತ್ತಿ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಬುತ್ತಿ ಬಿಚ್ಚಿ ಊಟ ಮಾಡ್ತಿರ್ತೇವೆ. ಅಂತಹ ಸಂದರ್ಭದಲ್ಲಿ ಹಸಿವಿನಿಂದ ನಮ್ಮನೆಗೆ ನೋಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಮ್ಮಲ್ಲಿರ್ತಕ್ಕಂಥ ಬುತ್ತಿಯಲ್ಲಿ ನಾವು ಒಂದು ರೊಟ್ಟಿಯನ್ನು ನೀಡಿದರೆ ಅದು ಸಹಾಯ. ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಇದ್ದಾನೆ, ಅವನಿಗೆ ಸಹಾಯದ ಅವಶ್ಯಕತೆ ಇದೆ ಎಂದು ನಮ್ಮ ಮನಸ್ಸಿಗೆ ತಿಳಿದು ಬಂದಾಗ ಆ ಸಂದರ್ಭದಲ್ಲಿ ನಾವೇನು ಪ್ರತಿಸ್ಪಂದನೆ ಮಾಡ್ತೇವಲ್ಲ, ಅದು ನಿಜವಾದ ಸಹಾಯ. ಇದನ್ನು ಹೊರತುಪಡಿಸಿ ನಾವು ಪುಣ್ಯದ ಗಳಿಕೆಗಾಗಿ ಮತ್ತೆ ಏನೋ ಸ್ವಾರ್ಥಕ್ಕಾಗಿ ಕೆಲವೊಂದರಿಗೆ ಸಹಾಯವನ್ನು ಮಾಡ್ತೇವೆ. ಅದನ್ನ ಬಿಟ್ಟು ಅವಶ್ಯಕತೆಯನ್ನು ಗಮನಿಸಿ ಸಹಾಯವನ್ನು ಮಾಡಬೇಕು ಅನ್ನೋದು ಒಂದು ವಿಚಾರ. ಮತ್ತು ಈ ಸಹಾಯ ಮಾಡಬೇಕಿದ್ರೆ ನಾವು ನಮ್ಮ ಸಾಮರ್ಥ್ಯವನ್ನು ಮೀರಿ ಸಹಾಯ ಎಂದು ಮಾಡಬಾರದು. ಯಾಕಂದ್ರೆ ನಾವು ಅವಾಗ ಕಷ್ಟಕ್ಕೆ ಸಿಗುತ್ತೇವೆ. ನಾವು ಕಷ್ಟಕ್ಕೆ ಸಿಲುಕದೆ ನಮ್ಮಲ್ಲಿರ್ತಕ್ಕಂಥ ಸಮಯವಾಗಿರ್ಬೋದು, ಸಂಪತ್ತಾಗಿರ್ಬೋದು, ಮಾತುಗಳಾಗಿರ್ಬೋದು, ಸಹಾಯ ಬರೀ ಹಣದಿಂದ ಸಹಾಯ ಮಾಡುವುದಲ್ಲ. ಕಷ್ಟದಲ್ಲಿರೋರಿಗೆ ಒಂದೆರಡು ಸಾಂತ್ವನದ ನುಡಿಗಳದ್ದು ಕೂಡ ಸಹಾಯ. ಬೇಜಾರಿನಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ನಮ್ಮ ಮಾತುಗಳಿಂದ ಧೈರ್ಯವನ್ನು ತುಂಬಿ ಅವರಿಗೆ ಉತ್ಸಾಹವನ್ನು ಹುರಿದುಂಬಿಸುವಂಥ ಕೆಲಸ ಮಾಡೋದು ಸಹಾಯ. ಆಟದಲ್ಲಿ ಸ್ಪರ್ಧಾಳುಗಳಿಗೆ ಹುರಿದುಂಬಿಸುವಂಥದ್ದು ಕೂಡ ಒಂದು ಸಹಾಯನೇ. ಅಲ್ಲಿ ನಮ್ಮ ಸಮಯವನ್ನು ಕೊಡ್ತೇವೆ.
ಆ ನಂತರ ನೀವು ಹಳ್ಳಿಗಳಲ್ಲಿ ನೋಡಿದರೆ ಹುಲ್ಲಿನ ಹೊರೆಯನ್ನು ಎತ್ತುವುದು, ಕಟ್ಟಿಗೆ ಹೊರೆಯನ್ನು ಎತ್ತುವುದು, ಅದು ಕೂಡ ಸಹಾಯನೇ. ಆ ಸಂದರ್ಭದಲ್ಲಿ ಅಲ್ಲಿ ಅವಶ್ಯಕತೆ ಇದೆ, ಅಲ್ಲಿ ನೀವು ಸಹಾಯ ಮಾಡ್ತಾ ಇದ್ದೀರ, ಅದು ಒಳ್ಳೆಯದು. ಮುಂದೆ ಅದರ ಪ್ರತಿಫಲ ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗ್ತವೆ. ಅದಕ್ಕಾಗಿ ಸಹಾಯ ಮಾಡಲೇಬೇಕು. ಬರೀ ಸಂಪತ್ತಿನ ಗಳಿಕೆ ಅಷ್ಟೇ ಮುಖ್ಯವಲ್ಲ, ನಾವು ಅವಶ್ಯಕತೆ ಇದ್ದಲ್ಲಿ ಸಹಾಯ ಮಾಡ್ತಾ ಹೋದರೆ ನಮ್ಮ ಕಷ್ಟಕ್ಕೆ ಮತ್ತೊಂದು ಕಡೆಯಿಂದ ಸಹಾಯ ಸಿಗ್ತದೆ. ಅದು ಎಫ್ ಡಿ ಮಾಡ್ದಂಗೆ, ಡೆಪಾಸಿಟ್ ಮಾಡ್ದಂಗೆ ಬ್ಯಾಂಕ್ನಲ್ಲಿ. ಹಾಗಾಗಿ ನಾವು ಈ ಸಹಾಯವೆಂಬ ಡೆಪಾಸಿಟನ್ನು ಮಾಡ್ತಾ ಹೋದರೆ ಅದು ನಮಗೆ ಬಡ್ಡಿ ಸಮೇತ ಮುಂದಿನ ಜೀವನದಲ್ಲಿ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕಾಗಿ ನಾವು ನಮ್ಮ ಏನು ಕ್ಷಮತೆ ಇದೆ, ಸಾಮರ್ಥ್ಯ ಇದೆ, ಅದಕ್ಕೆ ತಕ್ಕಂತೆ ಅವಶ್ಯಕತೆಗೆ ತಕ್ಕಂತೆ ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.